ನಮಸ್ಕಾರ ವೀಕ್ಷಕರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಕರ್ನಾಟಕ ಪಾಲಿಟಿಕ್ಸ್ ನಲ್ಲಿ ಈಗ ಮಂತ್ರಿಗಿರಿ ಕದನ ನೆಕ್ಸ್ಟ್ ಲೆವೆಲ್ಗೆ ತಲುಪಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆ ಅಂದ್ರೆ ಸೆಕೆಂಡ್ ಲಿಸ್ಟ್ ರಿಲೀಸ್ ಮಾಡೋಕೆ ಹೈಕಮಾಂಡ್ ಫುಲ್ ಪ್ರಿಪೇರ್ ಆಗಿದೆ. ಯಾರಿಗೆ ಮಂತ್ರಿ ಪಟ್ಟ ಸಿಗುತ್ತೆ, ಯಾರಿಗೆ ಕೋಕ್ ಸಿಗುತ್ತೆ, ಟೀಮ್ ಡಿಕೆ ಮತ್ತು ಸಿದ್ದರಾಮಯ್ಯ ಅವರ ಪವರ್ ಗೇಮ್ ನಲ್ಲಿ ಯಾರಿಗೆ ಲಕ್ ಹೊಡೆಯುತ್ತೆ, ಟಿವಿನಾಗಿ ಸಿಕ್ಕಿರುವ ಆ ಎಕ್ಸ್ಕ್ಲೂಸಿವ್ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿದೆ. ಯಾರ್ಯಾರು ದೆಹಲಿಗೆ ಫ್ಲೈಟ್ ಹತ್ತಿದ್ದಾರೆ, 60:40 ಫಾರ್ಮುಲಾ ಹೇಗೆ ವರ್ಕೌಟ್ ಆಗ್ತಿದೆ, ಕಂಪ್ಲೀಟ್ ಅನಾಲಿಸಿಸ್ ಜೊತೆ ಲಿಸ್ಟ್ ನೋಡ್ತಾ ಹೋಗೋಣ. ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈಗಿನ ಸಿಚುವೇಶನ್ ನೋಡಿದ್ರೆ ಸಚಿವಾಕಾಂಕ್ಷಿಗಳ ಪೈಪೋಟಿ ಅಂದಾಜು ಮಾಡಕ್ಕಾಗದಷ್ಟು ಜೋರಾಗಿದೆ. ಶಾಸಕರೆಲ್ಲ ಟೀಮ್ಗಳಾಗಿ ವಿಂಗಡಣೆಯಾಗಿ ಈಗಾಗಲೇ ದೆಹಲಿಗೆ ಹಾರಿ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡ್ತಿದ್ದಾರೆ. ಈ ಬಾರಿ ಸಚಿವ ಸ್ಥಾನ ಫೈನಲ್ ಮಾಡೋಕೆ ಹೈಕಮಾಂಡ್ 60:40 ಸೂತ್ರ ಅಂದ್ರೆ ಹಳಬರು ಮತ್ತು ಹೊಸಬರ ಕಾಂಬಿನೇಷನ್ ಜೊತೆಗೆ ಜಾತಿ ಸಮೀಕರಣ ಮತ್ತು ಪ್ರಾದೇಶಿಕ ಲೆಕ್ಕಾಚಾರಗಳನ್ನ ಅಳೆದು ತೂಗಿ ಪ್ಲಾನ್ ಮಾಡ್ತಿದೆ. ಈ ವಾರದಲ್ಲೇ ಸುಮಾರು 20 ಹೆಸರುಗಳು ಫೈನಲ್ ಆಗೋ ಚಾನ್ಸ್ ಇದೆ. ಫಸ್ಟ್, ಮುಸ್ಲಿಂ ಕಮ್ಯುನಿಟಿ ಕೋಟಾ ನೋಡೋದಾದ್ರೆ ಇಲ್ಲಿ ಪೈಪೋಟಿ ಅಂತಿದ್ದದ್ದಲ್ಲ. ರೇಸ್ನಲ್ಲಿ ಪ್ರಮುಖವಾಗಿ 5 ಜನ ಶಾಸಕರಿದ್ದಾರೆ. ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್, ಸಲೀಂ ಅಹಮದ್, ತನೀಜ್ ಫಾತಿಮಾ. ಈ 5ರಲ್ಲಿ ಕನಿಷ್ಠ 3 ಸಚಿವ ಸ್ಥಾನ ಸಿಗೋ ಚಾನ್ಸ್ ಹೆಚ್ಚಾಗಿದೆ. ಜಮೀರ್ ಅಹಮದ್ ಹೆಸರು ಮುಂಚೂಣಿಯಲ್ಲಿದೆ. ಇನ್ನು ತನ್ವೀರ್ ಸೇಠ್ ಹಿಂದೆ ಮಂತ್ರಿಯಾಗಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಅವರಿಗೆ ಈ ಬಾರಿ ಮಿಸ್ ಆಗಲ್ಲ ಅನ್ನೋ ಟಾಕ್ ಇದೆ. ಆದ್ರೆ ಕನೀಜ್ ಫಾತಿಮಾ ಅವರಿಗೆ ಮಹಿಳಾ ಕೋಟಾ ಅಥವಾ ಮುಸ್ಲಿಂ ಕೋಟಾ ದಡಿ ಕೊಡ್ತಾರ ಅನ್ನೋದೇ ಪ್ರಶ್ನೆ. ಯಾಕಂದ್ರೆ ಕನ್ನಡ ಭಾಷೆ ಮೇಲಿನ ಹಿಡಿತದ ಬಗ್ಗೆ ಕೆಲ ಚರ್ಚೆಗಳು ನಡೀತಿವೆ. ನೆಕ್ಸ್ಟ್ ಬರೋದಾದ್ರೆ ಲಿಂಗಾಯತ ಕೋಟಾ. ಉತ್ತರ ಕರ್ನಾಟಕದಲ್ಲಿ ಪಾರ್ಟಿ ಗಟ್ಟಿಯಾಗಬೇಕಂದ್ರೆ ಲಿಂಗಾಯತ ನಾಯಕರಿಗೆ ಮಂತ್ರಿಗಿರಿ ಕೊಡ್ಲೇಬೇಕಾದ ಅನಿವಾರ್ಯತೆ ಇದೆ. ರೇಸ್ ನಲ್ಲಿರುವ ಪ್ರಮುಖರು ಅಶೋಕ್ ಪಟ್ಟಣ್ಣ, ಡಿಕೆ ಶಿವಕುಮಾರ್ ಅವರ ಕ್ಲೋಸ್ ಫ್ರೆಂಡ್, ಸಿದ್ದರಾಮಯ್ಯ ಸಪೋರ್ಟರ್ ಕೂಡ ಹೌದು, ಲಕ್ಷ್ಮಣ ಸವದಿ. ಇವರ ಹೆಸರಿಗೆ ಡಿಕೆ ಶಿವಕುಮಾರ್ ಗಟ್ಟಿಯಾಗಿ ಬೆಂಬಲ ಕೊಡ್ತಿದ್ದಾರೆ. ಯಶವಂತ ರಾಯಗೌಡ 6 ಬಾರಿ MLA ಆಗಿರುವ ಸೀನಿಯರ್ ಲೀಡರ್, ಇದುವರೆಗೂ ಮಂತ್ರಿ ಆಗಿಲ್ಲ, ಹೀಗಾಗಿ ಅವರ ಹೆಸರು ಕೂಡ ಜೋರಾಗಿದೆ. ಜೊತೆಗೆ ವಿಜಯಾನಂದ ಕಾಶಪ್ಪನವರ್ ದೆಹಲಿಯಲ್ಲೇ ಕ್ಯಾಂಪ್ ಹಾಕಿದ್ದಾರೆ. ಬಸವರಾಜ್ ರಾಯರೆಡ್ಡಿ, ಹಂಪನಗೌಡ ಬಾರ್ದಲಿ ಮತ್ತು ಅಪ್ಪಾಜಿ ನಾಡಗೌಡ. ಈ ರೇಸ್ ನಲ್ಲಿರುವ 3 ಸಚಿವ ಸ್ಥಾನದ ಭಾಗ್ಯ ಸಿಗೋದು ಗ್ಯಾರಂಟಿ ಎನ್ನಲಾಗ್ತಿದೆ. ಇನ್ನು ಒಕ್ಕಲಿಗ ಕಮ್ಯುನಿಟಿ ವಿಷಯಕ್ಕೆ ಬಂದ್ರೆ ಇಲ್ಲೂ ಕೂಡ ದೊಡ್ಡ ಪಟ್ಟಿಯೇ ಇದೆ. ರೇಸ್ ನಲ್ಲಿರುವ ಲೀಡರ್ಸ್ ಶರತ್ ಬಚ್ಚೇಗೌಡ, ಮಾಗಡಿ ಬಾಲಕೃಷ್ಣ, ಗೊಬ್ಬಿವಾಸು, KM ಶಿವಲಿಂಗೇಗೌಡ, N ಚಲುವರಾಯಸ್ವಾಮಿ, ಪ್ರಿಯಾ ಕೃಷ್ಣ. ಶಿವಲಿಂಗೇಗೌಡರ ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಲವಿದೆ. ಇನ್ನು ಚಲುವರಾಯಸ್ವಾಮಿ ಮತ್ತು ಮಾಗಡಿ ಬಾಲಕೃಷ್ಣ ಅವರನ್ನ ಡಿಕೆ ಶಿವಕುಮಾರ್ ಪುಷ್ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿರೋದ್ರಿಂದ ಅಲ್ಲಿಗೆ ಪ್ರಾತಿನಿಧ್ಯ ಕೊಡಲೇಬೇಕು. ಅದಕ್ಕೆ ಚಲುವರಾಯಸ್ವಾಮಿ ಅವರಿಗೆ ಚಾನ್ಸ್ ಸಿಗಬಹುದು. ಒಂದು ವೇಳೆ ರಾಮನಗರ ಜಿಲ್ಲೆಯಿಂದ ಆಲ್ರೆಡಿ ಸಿಎಂ ಇರೋದ್ರಿಂದ ಮಾಗಡಿ ಬಾಲಕೃಷ್ಣರಿಗೆ ಮಿಸ್ ಆದ್ರೆ ಶರತ್ ಬಚ್ಚೇಗೌಡ ಅವರಿಗೆ ಅದೃಷ್ಟ ಒಲಿಯಬಹುದು. ಸಂಪುಟದಲ್ಲಿ ಮಹಿಳಾ ಪ್ರಾತಿನಿಧ್ಯದ ಬಗ್ಗೆಯೂ ದೊಡ್ಡ ಚರ್ಚೆ ನಡೀತಿದೆ. ಮಹಿಳಾ ರೇಸ್ ನಲ್ಲಿರೋದು ಆರತಿ ಕೃಷ್ಣ, NRI ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡಿದ ಸೀನಿಯರ್, ಹೈಕಮಾಂಡ್ ಮಟ್ಟದಲ್ಲಿ ಒಳ್ಳೆಯ ಸಂಪರ್ಕ ಇದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಸೈಲೆಂಟ್ ಆಗಿ ಲಾಬಿ ನಡೆಸುತ್ತಿದ್ದು ಲಿಸ್ಟ್ ನಲ್ಲಿ ಹೆಸರು ಬರೋ ನಿರೀಕ್ಷೆಯಲ್ಲಿದ್ದಾರೆ. ಉಮಾಶ್ರೀ ಇವರ ಹೆಸರನ್ನ ಸಿಎಂ ಸಿದ್ದರಾಮಯ್ಯ ಸ್ವತಃ ಪುಷ್ ಮಾಡ್ತಿದ್ದಾರೆ. ನಯನ ಮೋಟಮ್ಮ ಫಸ್ಟ್ ಟೈಮ್ MLA, ಯುವ ಮುಖ ಮತ್ತು SC ಕೋಟಾದಡಿ ಚಾನ್ಸ್ ಸಿಗುವ ಸಾಧ್ಯತೆ ಇದೆ. ಈ ಪೈಕಿ 2 ಮಂತ್ರಿ ಪಟ್ಟ ಸಿಗುವ ಸಾಧ್ಯತೆ ಇದೆ. OBC ಕೋಟಾ ಸಂತೋಷ್ ಲಾಡ್, ಶ್ರೀನಿವಾಸ್ ಮಾನೆ ಮತ್ತು ಮಂಕಾಳು ವೈದ್ಯ ಅವರ ಹೆಸರುಗಳು OBC ರೇಸ್ ನಲ್ಲಿ ಮುಂಚೂಣಿಯಲ್ಲಿದೆ. ದಲಿತ ಅಂದ್ರೆ SC ST ಕೋಟಾದಲ್ಲೂ ಪ್ರಬಲ ನಾಯಕರಿದ್ದಾರೆ. ST ಕೋಟಾ ಬಳ್ಳಾರಿ ಭಾಗದಿಂದ ಕಂಪ್ಲಿ ಗಣೇಶ್ ಅಥವಾ ಚಿತ್ರದುರ್ಗದ ನಾಯಕ ಕಮ್ಯುನಿಟಿಯಿಂದ ರಘುಮೂರ್ತಿ ಅವರಿಗೆ ಚಾನ್ಸ್ ಸಿಗಬಹುದು. SC ಕೋಟಾ ನರೇಂದ್ರ ಸ್ವಾಮಿ ಮತ್ತು ಪ್ರಸಾದ್ ಅಬ್ಬಯ್ಯ, ಮಲ್ಲಿಕಾರ್ಜುನ ಖರ್ಗೆ ಅವರ ಆಪ್ತ ರೇಸ್ನಲ್ಲಿದ್ದಾರೆ. ಕೊಡವ ಕೋಟಾ AS ಪೊನ್ನಣ್ಣ,
ಕೊಡವ ಭಾಗಕ್ಕೆ ಈ ಸರ್ಕಾರದಲ್ಲಿ ಇದುವರೆಗೂ ಸೂಕ್ತ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಹೀಗಾಗಿ ಎಎಸ್ ಪೊನ್ನಣ್ಣ ಅವರಿಗೆ ಮಂತ್ರಿಗಿರಿ ಸಿಗೋದು ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ. ಲೀಗಲ್ ಸೆಲ್ ಹೆಡ್ ಆಗಿ ಮೋಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಪರ ಗಟ್ಟಿಯಾಗಿ ನಿಂತಿದ್ದಕ್ಕೆ ಸಿಎಂ ಮತ್ತು ಡಿಕೆ ಇಬ್ಬರು ಪೊನ್ನಣ್ಣ ಪರವಾಗಿದ್ದಾರೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಸಚಿವ ಸ್ಥಾನದ ಜೊತೆಗೆ ಸಭಾಪತಿ ಅಂದ್ರೆ ಸ್ಪೀಕರ್ ಪೋಸ್ಟ್ಗೂ ದೊಡ್ಡ ಫೈಟ್ ನಡೀತಿದೆ. ದಿನೇಶ್ ಗುಂಡೂರಾವ್, ಆರ್.ವಿ. ದೇಶಪಾಂಡೆ, ಎಚ್.ಕೆ. ಪಾಟೀಲ್ ಈ ಮೂವರು ಹಿರಿಯ ನಾಯಕರ ಹೆಸರುಗಳು ಸ್ಪೀಕರ್ ರೇಸ್ನಲ್ಲಿ ಕೇಳಿ ಬರ್ತಿದೆ. ಸೊ ನೋಡಿದ್ರಲ್ಲ, ಹೈಕಮಾಂಡ್ ಅಂತಿಮವಾಗಿ ಯಾರಿಗೆ ಗ್ರೀನ್ ಸಿಗ್ನಲ್ ಕೊಡುತ್ತೆ, ಯಾರ ಜಾತಕ ಬದಲಾಗುತ್ತೆ ಅನ್ನೋದು ಇವತ್ತು ಅಥವಾ ನಾಳೆ ನಡೆಯುವ ಹೈ ವೋಲ್ಟೇಜ್ ಸಭೆಯಲ್ಲಿ ಕ್ಲಿಯರ್ ಆಗಲಿದೆ. ನಿಮ್ಮ ಪ್ರಕಾರ ಈ ಲಿಸ್ಟ್ ನಲ್ಲಿ ಯಾರಿಗೆ ಮಂತ್ರಿಗಿರಿ ಸಿಗಬೇಕು? ನಿಮ್ಮ ನೆಚ್ಚಿನ ಶಾಸಕ ಯಾರು? ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ ಯು. ಜೈ ಕರ್ನಾಟಕ.